ಇಡೀ ಭವನದ ಶೃಂಗಾರ ವೈಭವ ವಿವಿಧ ಮನೆ ಮನೆಯ ವಜ್ರ ವೈಢೂರ್ಯಗಳಿಂದ ಅಲಂಕೃತಗೊಂಡು ಕೋಟೆ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನರ ಮನೆ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿಗಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಅದು ಈ ಮಾಧವನರ ಮನೆಯಲ್ಲಿ ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮೆಯರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿ ಕುಸುಮ ಕೋಮಲ ಕಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಾಗ್ರಹವು ನಿನ್ನ ಶರೀರವನ್ನು ಮನಸ್ಸಿನ ಚಿಂತಾಗ್ನಿಯನ್ನೇ ಹರಿಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುವಂತಿದೆಯಲ್ಲ. ಅಬ್ಬಾ, ಇದು ನಿಜವಾಗಿಯೂ ರಂಗು ರಂಗಿನ ರಂಗನರಮನೆಯೇ ಇರಲಿ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆ. ನನಗೆ ಎತ್ತರ ಭ್ರಾಂತು, ಇದೇನು ಕನಸೆ? ಓ, ಇದೆಲ್ಲವೋ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಶಯನಾಗ್ರಹವು ದಶ ದಿಕ್ಕುಗಳಲ್ಲಿ ಹೆಸರಾಂತವಾಗಲೆಂದು ನಿರ್ಮಿಸಿರುವೆಯ? ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಕುರುಚಕ್ರೇಶ್ವರ ಸಸಾಗರ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸದುರೀಣ ಅಸ್ತಿರಾವತಿಯ ಮಣಿ ಮಕುಟ ರತ್ನ ಸಿಂಹಾಸನಾದೀಶ್ವರ ಕ್ಷತ್ರಿಯ ಕುಲದ ಲಾಮ ಆರ್ತ ಜನ ಪರಿಪಾಲಕನಾದ ಈ ಜಲದಂಕಮಲ್ಲ ಪೌರವೇಶ್ವರನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಎಂತಹ ನಿಶ್ಚಿಂತ ಪುರುಷನಯ್ಯ ಕೃಷ್ಣ. ರಾಜ್ಯ ಕೋಶಾದಿಗಳೆಲ್ಲವನ್ನು ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈ ವೇಳೆಯಲ್ಲಿ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ, ನಿದ್ರಿಸಲಿ. ಈತನು ಎಚ್ಚರವಾಗುವ ತನಕ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆ. ಗೋಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲು ನಾನೇ ದ್ವಾರಕೆಗೆ ಬಂದೆ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವಾರು ರಾಜರುಗಳ ಸಹಾಯವು ದೊರೆಯುವುದಲ್ಲವೇ? ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದಸ್ಥಳದಲ್ಲಿ ಕುಳಿತು 4-6 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಕೃಷ್ಣನು ಈ ಬಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೆ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀವು ಮರೆತರು, ನಾವು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ,
ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶ್ರೀ ದೇವಕೀ ಸುತ ಮಹಿಮಾ ಗುಣ ಘನ ಮಹಿಮಾ ಕೃಷ್ಣ ಶ್ರೀಹರಿನಾರಾಯಣೋ ಕ್ಷೀರಸಾಗರ ಶಯನೋ ರಮಾ ಕಾಂತ ದೇವಕಿ ಶ್ರೀವಾಸುದೇವಂ ಸಮಸ್ತ ಭಕ್ತ ಪರಿಪಾಲನೋ ಜಾಗರಿತೋ ನಮೋ ಕೇಶವ ಕೃಷ್ಣ ಧನಂಜಯ, ಪರಮಾತ್ಮ ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಪಾರ್ಥ, ಈ ಚರಣದಡಿಯಲ್ಲಿ ಹೇಗೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳು ಇರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ. ಅದುವೇ ಮಹಾಪ್ರಸಾದ. ವಾಸುದೇವ, ಓ ಭಾವ ಕೌರವೇಶ್ವರ, ಯಾವಾಗ ಬಂದೆ? ಬಂದ ಸಮಾಚಾರವೇನು? ಎಲ್ಲರೂ ಸೌಖ್ಯವೇ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತು. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ಕಾಯುವಂತಾಯ್ತಲ್ಲ. ಭಾವ ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲಾದೀತೆ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥ ಬಂದೊಡನೆ ಜಾಗೃತನಾದ ಎಲ್ಲ. ಬಹಳ ಚೆನ್ನಾಗಿದೆ ಏ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿರುವುದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ನನ್ನಲ್ಲಿಗೆ ಬರಲು ಕಾರಣವಿರುವುದು ಕೃಷ್ಣ. ಓರ್ ಗರವ ಕಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು? ನಿಮಗೂ ಪಾಂಡವರಿಗೂ ಯುದ್ಧವೇ? ಬೇಡ ಭಾವ, ಬಲ್ಲೆಯ ಇಹಲೋಕ ರಾಜರ ಮರ್ಮ ಬಲ್ಲೆಯ ಇಹಲೋಕ ರಾಜರ ಗತಿಸಿ ಮರಳಿ ಹುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಗೋ ನೀರಾಜ
ಭರತ ಕಂಡ ದುರಿತ ಬೇಡವಾಯಿ ಅಗ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ. ಸದೆಯೊಳಗೆ ದ್ರೋಹ ಬೆಸಗಿ ಭರತ ಭೂಮಿಯಾಳ ಬಯಸಿ ಸದೆಯೊಳಗೆ ದ್ರೋಹ ಬೆಸಗಿ ಭರತ ಭೂಮಿಯಾಳ ಬಯಸಿ ಬಂದು ಬಳಗ ರಕ್ತದಿಂದ ಬಂದು ಬಳಗರಾಟದಿಂದ ಮರಣ ಹೋಮ ಮಾಡಬೇಡ, ಅಂತನಾಗಿ ತುಡುಕಬೇಡ. ಮರಣ ಹೋಮ ಮಾಡಬೇಡ, ಅಂತನಾಗಿ ತುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ. ದುರಿತ ಬೇಡವಾಯಿ ಅಟ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ. ಭಾವ, ಕೇವಲ ನೆಲದ ಹಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮೊಡೆಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗುಂಟು. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮೀರ್ವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದು ತೋರುವುದು ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೇ ಸಹಾಯ ಮಾಡಬೇಕು. ಕೂಡದು ಕೃಷ್ಣ, ನೀನು ನಮ್ಮೇರ್ವರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೋ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡಿದ್ದು ಪಾರ್ಥನನ್ನು. ಇರಬಹುದು. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ಅದಕ್ಕೆ ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಎಲ್ಲ ಕಪಟಿ. ಇರಲಿ, ನಿಮ್ಮೀರ್ವರಿಗೂ ನಾನು ಸಹಾಯವನ್ನು ಮಾಡಿದೆ. ಈಗ ಕೇಳಿರಿ. ವೀರ ಅಪ್ರತಿಮ ಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಶುದ್ಧ ವಿಮುಖನು ನಿರಸ್ತ್ರನಾದ ನಾನೋರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಕೇಳು ಪಾರ್ಥ. ಇದು ಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿದೆನು. ಯುದ್ಧ ವಿಮುಖನು ನಿರಸ್ತ್ರನು ಆದ ಇವನನ್ನು ಕಟ್ಟಿಕೊಂಡು ಪ್ರಯೋಜನವಿಲ್ಲ. ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿ. ಪರಾಕ್ರಮಕ್ಕೆ ತಕ್ಕ ಫಲವೇ ದೊರೆತಂತಾಯಿತು. ನೀನಿನ್ನು ನಡೆಯ ಭಾವ, ನಾನು ಸೈನ್ಯಕ್ಕೆ ಆಜ್ಞಾಪಿಸುವೆನು.
ಒಲೆ ಒಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯ ಮಾಧವ? ಬಲಿರೇ ಏನಿದು ಕಣ್ಸನ್ನಯ ಕಪಟ ಮೋಸ ಕೃಷ್ಣ? ಬಲಿರೇ ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದ ಪ್ರಚಂಡ ರಕ್ತ ಕೋಡಿಯ ಹರಿಸಿ, ಉದ್ಯುತಾಂಡವ ನೃತ್ಯ ಪ್ರಳಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋ ಆಯುಧವಂ ಧರಿಸದಿರೇ, ರಣದೋ ಆಯುಧವಂ ಧರಿಸದಿರೇ, ಪಾಂಡವರಣದೊಳೆಂತು ಪಾಲಿಪೆಯೋ, ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸತ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಪ್ರಶ್ನಾದಿಯೇ ಎಚ್ಚರ. ಅದು ಮುಂದೆ ತಾನೇ ತಿಳಿಯುವುದು. ನೀನು ನಡೆ ಕೃಷ್ಣ. ಅವ ಮುಂದೆ ನಿನ್ನ ಭೇಟಿ ರಣರಂಗದಲ್ಲಿ, ಅಂಗದಲ್ಲಿ ಆಗ ತೋರುವಿಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯವರ್ತದ ಯೋಗಿಶ್ರೇಷ್ಠನು, ನಮ್ಮ ಪ್ರಾಣಸಕನು ಬಂಧುವೂ ಆದ ಭಗವಾನ್ ಶ್ರೀ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ಇಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯ ಕರುಣದಿದರೆಗೆ, ಅರಳಿದ ಕಾಂತಿಯ ಕರುಣದಿದರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯಾನಂದ ವಿನೋದ, ಪಾಂಡವ ವಿಜಯಾನಂದ ವಿನೋದ. ಹಿಂದೆಮ್ಮ ಪಾಲಿಪ ದೇವನೆನಿಸಿದ, ಹಿಂದೆಮ್ಮ ಪಾಲಿಪ ದೇವನೆನಿಸಿದ. ಧನ್ಯತೆಯಾಂದೆವೋ ಪುಣ್ಯೋದಯದಿ, ಕೃಷ್ಣ. ಧನ್ಯತೆಯಾಂತೆವೋ ಪುಣ್ಯೋದಯದಿ, ಧನ್ಯತೆಯಾಂತೆವೋ ಪುಣ್ಯೋದಯದಿ.
ರಾಧಾ ರಮಣ ಕೈವಶನಾದ. ರಾಧಾ ರಮಣನು ಕೈವಶನಾದ, ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ, ಅಭಯವನು ನೀಡಿದ, ಅಭಯವನು ನೀಡಿದ ಯದುಪತಿ. ಅರ್ಜುನ ಅರ್ಜುನ ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದಾಗಿ ಪರಾಜಯಕ್ಕೆ ಆಹಾರವನ್ನು ತಂದುಕೊಂಡೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನು. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದೇನೆ ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಹದ್ದಾಡುವೆಯಲ್ಲ, ಅಂತಹ ದೈವತ್ವದ ಗುಣಗಳು ನನ್ನಲ್ಲಿ ಏನಿದೆ ಅರ್ಜುನ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಾಜಾಲವೇಕೆ ಮಾಧವ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ.